ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ಒಂದು ದೊಡ್ಡ ಡಾಕ್ಯುಮೆಂಟರಿ ವಿಡಿಯೋನ ತಂದಿಟ್ಟಿದ್ದೀವಿ. ಇದು ಯಾವುದೇ ವ್ಯಕ್ತಿಯ ಕಥೆ ಅಲ್ಲ, ಇದು ನಮ್ಮ ಸುತ್ತಲಿನ ಎಲ್ಲರ ಕಥೆ. ಮೊಬೈಲ್ ಕೈಯಲ್ಲಿ ಹಿಡಿದು ಕಣ್ಣುಗಳಲ್ಲಿ ದೊಡ್ಡ ಕನಸುಗಳನ್ನು ಹೊತ್ತು ಮನಸ್ಸಿನಲ್ಲಿ ಮೌನವಾದ ಒತ್ತಡವನ್ನು ಇಟ್ಟುಕೊಂಡಿರುವ ಇಂದಿನ ಪೀಳಿಗೆಯ ಕಥೆ ಅಂದ್ರೆ ಇವತ್ತಿನ ಜನರೇಷನ್. ಇಂದು ನಾವು ಬದುಕುತ್ತಿರುವ ಜಗತ್ತು ತುಂಬಾ ವೇಗವಾಗಿದೆ. ಒಂದು ನೋಟಿಫಿಕೇಶನ್ ಬಂದರೆ ಸಾಕು ಗಮನ ಬದಲಾಗುತ್ತೆ, ಒಂದು ರೀಲ್ಸ್ ನೋಡಿದರೆ ಸಾಕು ಹೋಲಿಕೆ ಶುರುವಾಗುತ್ತದೆ, ಒಂದು ಪೋಸ್ಟರ್ ವೈರಲ್ ಆದರೆ ಸಾಕು ಜೀವನದ ಅರ್ಥವೇ ಬದಲಾಗಿದಂತೆ. ಈ ಒಂದು ವಿಡಿಯೋದಲ್ಲಿ ಇಂದಿನ ಜನರೇಷನ್ ಸತ್ಯ, ಸಂಘರ್ಷ, ಕನಸು ಮತ್ತು ನಮ್ಮ ತಪ್ಪು ನಮ್ಮ ಹೊಣೆಯ ಬಗ್ಗೆ ಮಾತಾಡೋಣ. ಇಂದಿನ ಜನರೇಷನ್, ಇಂದಿನ ಪೀಳಿಗೆ ಅಂದರೆ 1995 ನಂತರ ಹುಟ್ಟಿದವರು ಮಾತ್ರ ಅಲ್ಲ. ಇದು ಒಂದು ಮನಸ್ಥಿತಿ, ವೇಗವಾಗಿ ಯೋಚಿಸುವವರು, ಬೇಗ ಬೇಸರಗೊಳ್ಳುವವರು, ಹೆಚ್ಚು ಕನಸು ಕಾಣುವವರು, ಆದರೆ ಒಳಗೆ ತುಂಬಾ ಒಂಟಿಯಾಗಿರುವವರು. ಹಳೆಯ ಕಾಲದಲ್ಲಿ ಜೀವನ ಸರಳವಾಗಿತ್ತು ಅಂತ ನಾವು ಹೇಳ್ತೀವಿ, ಆದರೆ ಇಂದಿನ ಪೀಳಿಗೆಯ ಜೀವನ ಸರಳ ಅಲ್ಲ. ಆಯ್ಕೆಗಳು ಜಾಸ್ತಿ ಆದರೆ ಸ್ಪಷ್ಟತೆ ಕಡಿಮೆ. ಇಂದಿನ ಪೀಳಿಗೆಯ ಜೀವನದಲ್ಲಿ ಸೋಷಿಯಲ್ ಮೀಡಿಯಾ ಇಲ್ಲದೆ ಒಂದು ದಿನ ಕೂಡ ಸಾಧ್ಯವಿಲ್ಲ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸ್ಆಪ್, ಸ್ನ್ಯಾಪ್ಚಾಟ್ ಮತ್ತು ಫೇಸ್ಬುಕ್ ನಮ್ಮ ದಿನಚರಿಯ ಭಾಗವಾಗಿರುತ್ತವೆ. ಒಂದು ಕಡೆ ಟ್ಯಾಲೆಂಟ್ಗೆ ವೇದಿಕೆ, ಹೊಸ ಅವಕಾಶಗಳು, ಹಣ ಗಳಿಸುವ ಒಂದು ಒಳ್ಳೆಯ ದಾರಿಯಾಗಿಬಿಟ್ರೆ, ಆದರೆ ಇನ್ನೊಂದು ಕಡೆ ಹೋಲಿಕೆ, ಅಸೂಯೆ, ಕಡಿಮೆ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಕಮ್ಮಿ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಪೂರ್ತಿ ಏನಿದೆ ಅಂತ ಈ ಜನರೇಷನ್ ಬಗ್ಗೆ ಪೂರ್ತಿ ಡೀಪ್ ಆಗಿ ಹೋಗೋಣ. ಬನ್ನಿ. ಇವತ್ತು ನಾವು ಒಂದು ವಿಚಿತ್ರ ಕಾಲದಲ್ಲಿ ಬದುಕ್ತೀವಿ. ಕೈಯಲ್ಲಿ ಸ್ಮಾರ್ಟ್ ಫೋನ್, ಜೇಬಿನಲ್ಲಿ ಇಂಟರ್ನೆಟ್, ಆದ್ರೆ ಮನಸ್ಸಿನಲ್ಲಿ ಗೊಂದಲ. ಇವತ್ತಿನ ಪೀಳಿಗೆಯ ತುಂಬಾ ಫಾಸ್ಟ್, ಯೋಚನೆ ಫಾಸ್ಟ್, ನಿರ್ಧಾರವೂ ಕೂಡ ಫಾಸ್ಟ್, ಜೀವನವೂ ಕೂಡ ಫಾಸ್ಟ್. ಆದ್ರೆ ಒಂದು ಪ್ರಶ್ನೆ, ನಾವು ಮುಂದೆ ಹೋಗ್ತಿದೀವ ಅಥವಾ ದಾರಿ ತಪ್ತಿದೀವ? ಇದು ಕೇವಲ ಈ ಟೀನೇಜ್ ಗಳ ಕತೆ ಅಲ್ಲ, ಇದು ನಮ್ಮೆಲ್ಲರ ಕತೆ. ಇದು ಇಂದಿನ ಪೀಳಿಗೆಯ ಡಾಕ್ಯುಮೆಂಟ್. ಟೆಕ್ನಾಲಜಿ ಮತ್ತು ಮೊಬೈಲ್ ಲೈಫ್. ಒಂದು ಕಾಲದಲ್ಲಿ ಮನೆಯ ಹೊರಗೆ ಆಡುವುದಕ್ಕೆ ಅಮ್ಮ ಹೊರಗೆ ಹೋಗಬೇಕಾಗುತ್ತೆ. ಮಕ್ಕಳ ಕೈಯಲ್ಲಿ ಆಟಿಕೆ ಇಲ್ಲ, ಇವತ್ತು ಮೊಬೈಲ್ ಇದೆ. ಮಾತಾಡೋಕೆ ಜನರಿಲ್ಲ, ಚಾಟ್ ಬಾಕ್ಸ್ ಇದೆ. ಒಬ್ಬರ ಜೊತೆ ಕೂತಿದ್ದರೂ ಎಲ್ಲರೂ ತಮ್ಮ ತಮ್ಮ ಫೋನ್ ಒಳಗೆ ಮುಳುಗಿದ್ದಾರೆ. ಟೆಕ್ನಾಲಜಿ ನಮ್ಮ ಜೀವನ ಸುಲಭ ಮಾಡಿದೆ, ಹೌದು, ಆದ್ರೆ ಸಂಬಂಧಗಳು ದೂರ ಮಾಡ್ತಾ ಇದೆಯಾ? ಅದು ಯೋಚಿಸಬೇಕಾದ ವಿಷಯ. ಸೋಷಿಯಲ್ ಮೀಡಿಯಾ ಮೇಲೆ ಇಂಪ್ಯಾಕ್ಟ್. ಇವತ್ತು ಲೈಫ್ ಅಂದ್ರೆ ಇನ್ಸ್ಟಾಗ್ರಾಮ್, ರೀಲ್ಸ್, ಲೈಕ್ಸ್, ವ್ಯೂಸ್. ಸಂತೋಷವೂ ಕೂಡ ಇವತ್ತು ಫಿಲ್ಟರ್ ಹಾಕಿಕೊಂಡಿದೆ. ಒಬ್ನು ನಗ್ತಿರ್ತಾನೆ, ಆದ್ರೆ ಒಳಗಡೆ ಅವನು ತುಂಬಾ ಖಾಲಿ. ಎಲ್ಲಾ ಜನರು ಸುಂದರ ಜೀವನ ತೋರಿಸ್ತಾರೆ, ಆದ್ರೆ ಕಷ್ಟ ತೋರಿಸುವುದಿಲ್ಲ. ಇದನ್ನೇ ನೋಡಿ ಇಂದಿನ ಪೀಳಿಗೆ ಯೋಚಿಸ್ತಿದೆ, ನನ್ನ ಜೀವನ ಏಕೆ ಹೀಗೆ? ಇಲ್ಲಿಂದನೇ ಟಾಪಿಕ್ ಇರೋದು. ಕಂಪಾರಿಸನ್, ಡಿಪ್ರೆಷನ್, ಮೆಂಟಲ್ ಹೆಲ್ತ್, ಈ ತರಗಳ ಯೋಚನೆ ಮಾಡೋದ್ರಿಂದ ಈ ತರ ಎಲ್ಲ ಆಗುತ್ತೆ. ಯಾರು ಮಾತಾಡೋಲ್ಲ. ಇವತ್ತು ಒಂದು ದೊಡ್ಡ ಸಮಸ್ಯೆ ಇದೆ, ಆದ್ರೆ ಅದರ ಬಗ್ಗೆ ಯಾರು ಓಪನ್ ಆಗಿ ಮಾತಾಡ. ಮಾನಸಿಕ ಒತ್ತಡ, ಮಕ್ಕಳು ಒತ್ತಡದಲ್ಲಿ, ಯುವಕರು ಗೊಂದಲದಲ್ಲಿ, ದೊಡ್ಡವರು ಭಯದಲ್ಲಿ. ಸ್ಟ್ರಾಂಗ್ ಆಗಿ ಇರು ಅಂತ ಹೇಳ್ತೀವಿ, ಆದ್ರೆ ಕೇಳೋದು ಯಾರು ಇಲ್ಲ. ಒಬ್ಬನು ನಗ್ತಾ ಇರ್ತಾನೆ ಅಂತಂದ್ರೆ ಅವನು ಖುಷಿಯಾಗಿದ್ದಾನೆ ಅನ್ನೋದಲ್ಲ. ಇಂದಿನ ಪೀಳಿಗೆಗೆ ಫ್ಯಾಮಿಲಿ ಮತ್ತು ರಿಲೇಶನ್ಶಿಪ್. ಒಂದೇ ಮನೆಯಲ್ಲಿ ಇದ್ದರೂ ಎಲ್ಲರೂ ಬೇರೆ ಬೇರೆ ಲೋಕದಲ್ಲಿ. ಮಾತು ಕಡಿಮೆ, ಅರ್ಥ ಮಾಡಿಕೊಳ್ಳುವುದು ಇನ್ನೂ ಕಡಿಮೆ. ಪೇರೆಂಟ್ಸ್ ಹೇಳ್ತಾರೆ, ನಮ್ಮ ಕಾಲದಲ್ಲಿ ಹೀಗೆ ಇರಲಿಲ್ಲ. ಮಕ್ಕಳು ಹೇಳ್ತಾರೆ, ನಿಮಗೆ ನಮ್ಮ ಕಾಲ ಅರ್ಥ ಆಗ. ಇಲ್ಲಿ ತಪ್ಪು ಯಾರದು? ಯಾರು ಅಲ್ಲ. ಇಂದಿನ ಪೀಳಿಗೆಗೆ ಕೆಟ್ಟದಲ್ಲ, ಒಂದು ವಿಷಯ ಕ್ಲಿಯರ್, ಇಂದಿನ ಪೀಳಿಗೆ ಕೆಟ್ಟದಲ್ಲ, ಇದು ಬೇರೆ ರೀತಿ. ಇವರು ಪ್ರಶ್ನೆ ಮಾಡ್ತಾರೆ, ಇವರು ಬದಲಾವಣೆ ಬಯಸುತ್ತಾರೆ, ಇವರು ಸುಮ್ನೆ ಒಪ್ಪುವುದಿಲ್ಲ. ಇವತ್ತು ಯುವಕರು ಸಮಾಜ ಸೇವೆ ಮಾಡ್ತಿದ್ದಾರೆ, ಸ್ಟಾರ್ಟ್ಅಪ್ ಮಾಡ್ತಾ ಇದ್ದಾರೆ, ಸಿಸ್ಟಮ್ ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ನಾಶ ಅಲ್ಲ, ಇದು ಬದಲಾವಣೆಯ ಆರಂಭ. ಇಂದಿನ ಪೀಳಿಗೆಗೆ ತಪ್ಪಲ್ಲ, ಅದನ್ನ ಅರ್ಥ ಮಾಡಿಕೊಳ್ಳದ ಸಮಾಜ ತಪ್ಪು. ಮೊಬೈಲ್ ಕೆಟ್ಟದಲ್ಲ, ಅದನ್ನ ಹೇಗೆ ಬಳಸ್ತೀವಿ ಅನ್ನೋದು ಮುಖ್ಯ. ಇಂದಿನ ಪೀಳಿಗೆಗೆ ಬೇಕಾಗಿದ್ದು ಮಾರ್ಗದರ್ಶನ, ಬೆಂಬಲ, ನಂಬಿಕೆ. ನಾವು ಕೈ ಹಿಡಿದ್ರೆ ಈ ಪೀಳಿಗೆಯ ಇತಿಹಾಸ ಬರೆಯುತ್ತದೆ. ಇದು ಅಂತ್ಯ ಅಲ್ಲ, ಇದು ಒಂದು ಪ್ರಶ್ನೆ. ನಾವು ಮುಂದಿನ ಪೀಳಿಗೆಯನ್ನು ಅರ್ಥ ಮಾಡಿಕೊಳ್ಳಲು ರೆಡಿಯಾ? ಸೊ ಐ ಹೋಪ್ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ಸಾಕಷ್ಟು ಕಲ್ತಿದ್ದೀರಾ ಅಂತ ಅನ್ಕೋತೀನಿ, ಅಥವಾ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲಾದ್ರೂ ನನ್ನಿಂದ ಒಂದು ಮಿಸ್ಟೇಕ್ ಏನಾದ್ರ ಅನ್ಸಿದ್ರೆ ನೀವು ಕಮೆಂಟ್ ಅಲ್ಲಿ ಹೇಳಿ, ಅಥವಾ ಮುಂದಿನ ವಿಡಿಯೋದಲ್ಲಿ ತಿಳ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ.